ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲಿ ಹೋಗ್ತೀವಿ ಅಂತ ನೀವು ಖಂಡಿತ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಡ್ವರೆಗೂ ನೋಡಿ. ಸೊ ಆಲ್ಮೋಸ್ಟ್ ತಮ್ನೇಲಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗಿದ್ದೀವಿ ಅಂತ. ಆಬ್ವಿಯಸ್ಲಿ ವಂಡರ್ಲಾಗೆ ಹೋಗಿದ್ವಿ. ವಚ್ಚು ಮಾರ್ನಿಂಗ್ ಎದ್ದಾಗಿಂದ ಎಕ್ಸೈಟ್ಮೆಂಟು, ಯಾಕಂದರೆ 5:30ಗೆ ಎದ್ದೊಳ್ತಾಳಲ್ಲ, ಎದ್ಬಿಟ್ಟು ಅಥ್ಲೆಟಿಕ್ಸ್ಗೆ ಹೋಗಿದ್ದಾಳೆ. ಸೊ ಅವಳು ಬರೋಷ್ಟರಲ್ಲಿ ನಾವು ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು, ಅಂದರೆ ಹೊಟ್ಟೆ ತುಂಬ ಫುಲ್ ಆಗಿರಬೇಕು, ಯಾಕಂದರೆ ಅಲ್ಲಿ ಎನರ್ಜಿ ಬೇಕಲ್ಲ, ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ವಚ್ಚುನ ಅಥ್ಲೆಟಿಕ್ಸ್ ಡ್ರಾಪ್ ಮಾಡಿ ಬಂದು ನಾನೊಂದು ಸ್ವಲ್ಪ ಇವತ್ತು ಮಿಲ್ಕ್ ತಂದಿಲ್ಲ. ಸೊ ಮಿಲ್ಕ್ ಬರೀ ಮನೇಲಿ ಇರ್ತಾನೆ ಇಲ್ಲ ಅಲ್ವಾ, ಜಾಸ್ತಿ ಮಿಲ್ಕ್ ಯೂಸೇ ಮಾಡ್ತಾ ಇಲ್ಲ. ಸೊ ತರೋದು ಬೇಡ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಟೀ ಮಾಡ್ಕೊಳ್ಳೋಣ ಅಂತ ಬ್ಲ್ಯಾಕ್ ಟೀ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಯೋಚನೆ ಮಾಡಿದೆ ಏನು ಮಾಡೋದು, ಬ್ರೇಕ್ಫಾಸ್ಟು ಸ್ವಲ್ಪ ಹೆಲ್ದಿಯಾಗಿ, ಪ್ರೋಟೀನ್ ರಿಚ್ ಆಗಿ, ಎನರ್ಜಿ ಕೊಡುವಂಥ ಬ್ರೇಕ್ಫಾಸ್ಟು ಅಂತ. ಸಿಂಪಲ್ ಆಗಬೇಕು, ನನಗೂ ಕೂಡ ಜಾಸ್ತಿ ಕೆಲಸ ಇರಬಾರ್ದು ಅಂತ ನಾನು ಅವಾಗ ಯೋಚನೆ ಮಾಡಿ ನಿನ್ನೆ ಸ್ಮಾರ್ಟ್ ಬಜಾರ್ ಅಂತ ಒಂದು ನಮ್ಮ ಮನೆ ಹತ್ರ ಪಕ್ಕದಲ್ಲಿ ಓಪನ್ ಆಗಿತ್ತು. ಅದರಿಂದ ಸೋಯಾ ಜಂಕ್ಸ್ ತೊಗೊಂಡು ಬಂದಿದ್ವಿ. ಸೊ ಫಟ್ ಅಂತ ನೆನಪಾಯಿತು ನನಗೆ, ಸೋಯಾ ಜಂಕ್ಸ್ ಬಿರಿಯಾನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಸರಿ, ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶಾಜೀರಾ, ಸ್ವಲ್ಪ ಚಕ್ಕೆ, ಲವಂಗ. ನಾನು ಲವಂಗ ಹಾಕಿಲ್ಲ, ಬರೀ ಚಕ್ಕೆ ಮಾತ್ರ ಯೂಸ್ ಮಾಡಿದ್ದೀನಿ, ಯಾಕಂದರೆ ವಚ್ಚು ಫ್ಲೇವರ್ ಇಷ್ಟಪಡಲ್ಲ. ಸ್ವಲ್ಪ ಬ್ರೌನ್ ಆದಮೇಲೆ ಒಂದು 3 ಟೊಮೊಟೊನ ಕಟ್ ಮಾಡಿಕೊಂಡೆ. ಇದು ನಾನು ಆ್ಯಪಲ್ ಟೊಮೊಟೊನ ಬಳಸಿದ್ದೀನಿ. ನೀವು ಈ ಹುಳಿ ಟೊಮೊಟೊ ಬಳಸಿದ್ರೆ ಹುಳಿ ಆಗುತ್ತೆ, ಅದರಿಂದ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬೇಗ ಸಾಫ್ಟ್ ಆಗಲಿ ಅಂತಂದ್ಬಿಟ್ಟು ಅರಿಶಿನ ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನನ್ನ ಹತ್ರ ಪುದೀನ ಇರಲಿಲ್ಲ, ಸೊ ಅದಕ್ಕೆ ಏನಿದೆಯೋ ಅದರಲ್ಲಿ ಅಡುಗೆ ಮಾಡ್ತಿದ್ದೀನಿ. ಯಾಕಂದರೆ ಮನೇಲಿ ಜಾಸ್ತಿ ಇರ್ತಾನೆ ಇಲ್ಲ, ಸೊ ಹೊರಗಡೆ ಹೋಗೋದೇ ಆಗ್ತಿದೆ. ಬರೀ ಬ್ರೇಕ್ಫಾಸ್ಟ್ ಒಂದೇ ಮಾಡ್ತಿರೋದು ನಾನು. ಸೊ ಮಾರ್ನಿಂಗ್ ಟೈಮಲ್ಲಿ ವೇಸ್ಟ್ ಆಗುತ್ತೆ ಅಂತ ತಂದಿರಲಿಲ್ಲ ಅಷ್ಟೇ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಬೇಕಾಯ್ತು, ಮರ್ತೋಗ್ಬಿಟ್ಟೆ. ನಾನು ಕೂಡ ತುಂಬ ವರ್ಷ ಆಗಿತ್ತು ಹೋಗ್ಬಿಟ್ಟು, ಆಲ್ಮೋಸ್ಟ್ ವಚ್ಚು ಹುಟ್ಟೋಕ್ಕಿಂತ ಮುಂಚೆ ಹೋಗಿದ್ದೆ ನಾನು. ಎಕ್ಸೈಟ್ಮೆಂಟ್ ನನಗೂ ಕೂಡ ಇದೆ. ನಾನು ಯಾವುದೇ ಆಟನೂ ಆಗಲಿ ಯಾವುದನ್ನು ಬಿಡಲ್ಲ, ತುಂಬಾ ಆ್ಯಕ್ಟಿವ್ ಆಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ಮಸಾಲೆಗೆ ಬಂದುಬಿಟ್ರೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಒಂದು ಚಿಕನ್ ಮಸಾಲ ಇತ್ತು, ಇಲ್ಲ ಮಟನ್ ಮಸಾಲ, ಯಾವುದಾದ್ರೂ ಒಂದು ಆ್ಯಡ್ ಮಾಡ್ಕೊಬೋದು. 2 ಕೂಡ ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಬೋದು. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಒಂದ್ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸೋಯಾ ಜಂಕ್ಸ್ನ ನಾನು ಆವಾಗಲೇ ಬಿಸಿನೀರಿಗೆ ಹಾಕಿಟ್ಕೊಂಡಿದ್ದಲ್ಲ, ಅದನ್ನ ಈ ಥರ ಬಿಸಿ ಇತ್ತು, ಸ್ವಲ್ಪ ಹಿಂಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಿಂಡಿಲ್ಲ ಅಂದರೂ ಪರವಾಗಿಲ್ಲ, ಜ್ಯೂಸಿ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಜ್ಯೂಸ್ ಇಷ್ಟಪಡಲ್ಲ ಅನ್ನೋರು ಈ ಥರ ಒಂದು ಸ್ವಲ್ಪ ಹಿಂಡ್ಬಿಟ್ಟು ಹಾಕ್ಕೊಬೋದು. ಸೊ ಇದನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೇ ನೀರಿರುತ್ತಲ್ಲ, ಆ ನೀರಲ್ಲೇ ನಾನು ಸ್ವಲ್ಪ ಇದನ್ನು ಬೇಯೋದಕ್ಕೆ ಬಿಡ್ತೀನಿ, ಅವಾಗ ಜ್ಯೂಸಿಯಾಗಿ ರೆಡಿ ಆಗುತ್ತೆ. ಈಗ ಸಾಲ್ಟ್ ಕೂಡ ಹಾಕ್ಕೊತಾ ಇದ್ದೀನಿ, ಇಲ್ಲ ಅಂತಂದರೆ ಸಪ್ಪೆ ಆಗುತ್ತೆ ನಮಗೆ ಸೋಯಾ ಜಂಕ್ಸಲ್ಲಿ ಎಷ್ಟೊಂದು ವೆರೈಟಿಯಾಗಿ ಮಾಡ್ಬೋದು. ಸೋಯಾ ಜಂಕ್ಸ್ನ ಕಬಾಬ್ ಥರನೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಏನು ಮಿಸ್ಸಿಂಗು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಮೇಯ್ನ್ ಇಂಗ್ರೀಡಿಯೆಂಟ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೆ. ಇದಲ್ವ ಮರ್ತೋಗಿರೋದು ಅಂತಂದ್ಬಿಟ್ಟು, ಅದು ಹಾಕಿದ್ರೇ ನಾವು ಏನೇ ಹಾಕಿಲ್ಲ ಅಂದರೂ ಉಪ್ಪು ಮಿಸ್ ಮಾಡೋ ಹಾಗಿಲ್ಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಸ್ ಮಾಡೋ ಹಾಗಿಲ್ಲ ಬಿರಿಯಾನಿಗೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಆಲ್ರೆಡಿ ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಿತ್ತಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗೋಗ್ಬಿಟ್ಟೆ. ಇಲ್ಲ ಅಂತಂದರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಚೆನ್ನಾಗಿ ಫ್ರೈ ಆಗಿ ಮೇಲೆ ಆಯಿಲ್ ತೇಲ್ ಬಂದಮೇಲೆ ನಾನಿವಾಗ ರೈಸ್ನ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನಿಮ್ಗೆ ಉಪ್ಪು ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ಆಗೋಗುತ್ತೆ, ಸಫಿಷಿಯೆಂಟಾಗಿ ತಿಳ್ಬೋದು ಅಂದ್ಬಿಟ್ಟು ನಾನು ಇದನ್ನು ಪ್ಲ್ಯಾನ್ ಮಾಡಿ ಮಾಡಿಕೊಂಡೆ. ಯಾಕಂದರೆ ನಾವು ಅಲ್ಲಿ ಹೋದ್ಮೇಲೆ ತುಂಬ ಆ್ಯಕ್ಟಿವಿಟಿ ಮಾಡಬೇಕಾಗಿರುತ್ತೆ. ಅದರಿಂದ ಸ್ವಲ್ಪ ಪ್ರೋಟೀನ್ ಆಗಿದ್ದರೆ ಹೊಟ್ಟೆ ಹಸಿವು ಆಗಿಲ್ಲ ಅಂತಂದರೆ ನಾವು ಎಷ್ಟೊಂದು ಆ್ಯಕ್ಟಿವಿಟಿ ಬೇಕಾದರೂ ಮಾಡ್ಬೋದು. ನಾನು ಫಸ್ಟಲ್ಲಿ ತುಂಬ ಅಂದ್ಕೊಂಡೆ ಚಿತ್ರಾನ್ನ ಮಾಡ್ಬೋಣ, ಪುಳಿಯೋಗರೆ ಮಾಡ್ಬೋಣ, ಇನ್ನೂ ಈಸಿಯಾಗಿ ಆಗುತ್ತೆ ಅಂತ. ಬಟ್ ಅದಕ್ಕಿಂತ ಈಸಿಯಾಗಿ ಆಗೋದಿದೆ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ವಿಸಿಲ್ ತೊಗೊಳ್ತೀನಿ. ಅಷ್ಟರಲ್ಲಿ ಫೈನಲಿ ನಮ್ಮ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ಇನ್ನೇನು ಎಕ್ಸೈಟ್ಮೆಂಟ್ ಅಲ್ವ, ಎಲ್ಲನೂ ಕೂಡ ಕ್ಲೀನಾಗಿರಲಿ ಅಂತ ಅಂದ್ಬಿಟ್ಟು ಏನೇನಿತ್ತು ಅದನ್ನೆಲ್ಲನೂ ಕೂಡ ಕೌಂಟರ್ ಟಾಪ್ ಮೇಲೆ ಇದ್ದಿದ್ದನ್ನೆಲ್ಲ ಕೂಡ ಫ್ರಿಜ್ಜಲ್ಲಿ ಅಲ್ಲೇನು ಪ್ಲೇಸ್ಗೆ ಇತ್ತಲ್ಲ ಅದರ ಪ್ಲೇಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ವಚ್ಚು ಇನ್ನೇನು ಬರೋ ಟೈಮ್ ಆಯಿತು, ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಬರ್ಬೇಕು. ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರಲ್ಲ, 5:30ಗೆ ಎದ್ದೊಳ್ತಾಳೆ, 5:45ಗೆ ಹೋಗ್ಬಿಟ್ಟು 8ಗೆ ಬರ್ತಾಳೆ. ಅಷ್ಟೊತ್ತಿರುತ್ತೆ ಅಥ್ಲೆಟಿಕ್ಸು. ಸೊ ಅದರಿಂದನೇ ನಾವು ಜಾಸ್ತಿ ಆಚೆ ಅಂದರೆ ಲಾಂಗ್ ಅಂದರೆ ತುಂಬ ದಿವಸ ಔಟ್ ಆಫ್ ಹೋಗೋದನ್ನ ಕಮ್ಮಿ ಮಾಡಿದ್ದು, ಅಂದರೆ ಕಮ್ಮಿ ಮಾಡಿಲ್ಲ, ಹೋಗಲೇ ಇಲ್ಲ. ಅದರಿಂದ ಅಥ್ಲೆಟಿಕ್ಸ್ ಇದೆಯಲ್ಲ, ಅದರಿಂದ ಪ್ಲೀಸ್ ಮೇಡಮ್ ಹೋಗಬೇಡಿ. 7ಗೆ ಅವ್ರಿಗೆ ಕಾಂಪಿಟೇಷನ್ ಇದೆ, ಅದರಿಂದ
ನಾವು ಹೊರಗಡೆ ಹೋಗಲೇ ಇಲ್ಲ. ಸೊ ಇಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ಹೋದರೆ ಈವ್ನಿಂಗ್ ಬರೋ ಥರ ಮಾಡ್ಕೊಂಡಿದ್ವಿ. ಅವಳಿಗೆ ಸ್ಟ್ರೈನ್ ಆಗಲ್ವಾ ಅಂತಂದರೆ ಅವಳು ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ. ಸೊ ಅದರಿಂದನೇ ಈ ಥರ ಬ್ರೇಕ್ಫಾಸ್ಟ್ ಅವಳು ತುಂಬಾ ಇಷ್ಟ, ಸೋಯಾ ಜಂಕ್ಸ್ದು ಆ ಥರ ಎಲ್ಲ. ಸೊ ಫೈನಲಿ ನಮ್ಮ ಸೋಯಾ ಜಂಕ್ಸ್ ಬಿರಿಯಾನಿ ಅನ್ಬೋದು, ಸೋಯಾ ಜಂಕ್ಸ್ ಪುಲಾವ್ ಅನ್ಬೋದು, ಏನು ಬೇಕಾದರೂ ಅನ್ಬೋದು, ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಒಂದ್ಸತಿ ಡೆಫಿನೆಟಾಗಿ ಟ್ರೈ ಮಾಡಿ. ಸೊ ಚೆನ್ನಾಗಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು 2 ಫ್ಯಾಮಿಲಿ ಬಂದಿದ್ವಿ. ಸೊ ಫೈನಲಿ ಬಂದ್ವಿ, ಚೆನ್ನಾಗಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಸೊ ವಂಡರ್ಲಾಗಂತೂ ಬಂದ್ವಿ. ತುಂಬಾ ಚೇಂಜಸ್ ಆಗಿದೆ. ಆವಾಗ 10 ಇಯರ್ಸ್ ಮುಂಚೆ ಇದ್ದಿದ್ದ ಥರ ಇಲ್ಲ, ಇವಾಗ ತುಂಬಾ ಇಂಪ್ರೂವ್ ಆಗಿದೆ. ನೋಡ್ತಿರ್ಬೋದು, ಇವಾಗ ದಸರಾ ರಜಾ ಇರೋದ್ರಿಂದ ಎಷ್ಟು ಜನ ಇದ್ರು ಅಂತಂದರೆ ಕ್ರೌಡ್ ಅಂದರೆ ಕ್ರೌಡು. ಒಂದೊಂದು ಆಟ ಆಡೋದಕ್ಕೂ ತುಂಬಾ ಟೈಮ್ ಹಿಡಿತಾ ಇತ್ತು. ಒಂದು ಆಟ ಆಡೋದಕ್ಕೆ 1 ಅವರ್ ಬೇಕಾಗಿತ್ತು. ನಾವು ಇವಾಗ ಎಕ್ಸಾಕ್ಟಾಗಿ ಬಂದ್ಬಿಟ್ಟು 11 o'clockಗೆ. ನಮಗೆ ಟ್ರಾವೆಲಿಂಗ್ಗೆ 1.5 hour ಆಗುತ್ತೆ ನಮಗೆ ಮನೆಯಿಂದ. ಅದರಿಂದ ಸ್ವಲ್ಪ ಲೇಟ್ ಆಯಿತು. ಅಂದರೆ ಅಷ್ಟು ಬೇಗ ಬಂದ್ರೂ ನಾವೇನೂ ಆಟ ಆಡೋಕ್ಕಾಗಿಲ್ಲ. ಬಟ್ ಇನ್ನೊಂದು ವಿಷಯ, ನಾನು ಯಾವುದೇ ರೀತಿ ಏನೂ ಆಟನ ತೋರಿಸಿಲ್ಲ. ಯಾಕೆ ಅಂದರೆ ನನಗೆ ತುಂಬಾ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ಸ್ಟ್ರೆಸ್ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಇಷ್ಟು ದಿನ ಈ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿಲ್ಲ. ನೋಡ್ಬೋದು, ಟಿಕೆಟ್ ಕನ್ಫರ್ಮ್ ಇದು ಪ್ರೈಸು. ದೊಡ್ಡವ್ರಿಗೆ ಬಂದ್ಬಿಟ್ಟು 2079 rupees, ಮಕ್ಳಿಗೆ ಬಂದ್ಬಿಟ್ಟು 1700 and ಚೇಂಜ್ ಏನೋ ಇತ್ತು. ಅಲ್ಲಿ ಹಾಕಿದ್ನಲ್ಲ ಡಿಸ್ಪ್ಲೇ ಇಲ್ಲದು. ನಮಗೆ ಇಬ್ರಿಗೆ ಮಾತ್ರ ಮಕ್ಕಳು ಅಂತ ಕನ್ಸಿಡರ್ ಮಾಡಿದ್ರು. ಅಲ್ಲೊಂದು ಕಂಬ ಥರ ಇಟ್ಟಿರ್ತಾರೆ, ಅಲ್ಲಿ ಹೈಟ್ ವೈಸ್ ಚೆಕ್ ಮಾಡ್ತಾರೆ. ಮಚ್ಚುಗೆ ಫುಲ್ಲೇ ತೊಗೊಂಡ್ರು. ಸೊ ಆಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಟ್ ವೇಸ್ಟ್ ಆಗುತ್ತೆ ಅನ್ನೋ ಥರ ಇದ್ದರೆ ಡೆಫಿನೆಟಾಗಿ ಹೋಗಲೇಬೇಡಿ. ತುಂಬ ಆ್ಯಕ್ಟಿವಿಟೀಸ್ ಇರುತ್ತೆ, ಅದನ್ನೆಲ್ಲ ಮಾಡೋ ಹಾಗಿದ್ರೆ ನಾವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಬಾರ್ದು ಅಂತಂದರೆ ಮಾತ್ರ ಹೋಗಿ. ನಿಮ್ಗೆ ಆಡೋಕ್ಕಾಗಿಲ್ಲ ಅಂದರೆ ಡೆಫಿನೆಟಾಗಿ ಹೋಗೋದು ವೇಸ್ಟ್ ಅಂತಲೇ ಹೇಳ್ತೀನಿ. ಅದ್ರ ಬದಲು ಅದೇ ದುಡ್ಡನ್ನ ನೀವು ಬೇರೆ ಕಡೆ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲೂ ನೀವು ಎಂಜಾಯ್ ಮಾಡ್ಬೋದು. ನೀವು ಆಡಿಲ್ಲ ಅಂದರೂ ಟಿಕೆಟ್ ತೊಗೊಂಡು ಇಲ್ಲಿ ಎಂಜಾಯ್ ಮಾಡೋಕ್ಕೆ ಬಂದರೆ ನಿಜವಾಗ್ಲೂ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು. ನಾವು 10 years ಮುಂಚೆ ತೊಗೊಂಡಿರೋದು ಬಂದ್ಬಿಟ್ಟು ಜಸ್ಟ್ 800 rupees. ಅವಾಗ 750 800 rupees ಇತ್ತು. ಈಗ 2079 rupees ಆಗಿದೆ. ಡಬಲ್ ಆಗಿದೆ, ತ್ರಿಬಲ್ ಆಗಿದೆ ನಿಜವಾಗ್ಲೂ. ಈಗ ದಸರಾ ಇರೋದ್ರಿಂದ ತುಂಬಾ ದಸರಾ ಥೀಮಲ್ಲಿ ಮಾಡಿದರು. ಆನೆ, ಅಂಬಾರಿ ಆ ಥರ ಎಲ್ಲ ಮಾಡಿದರು, ಅರಮನೆ ಆ ಥರ ಮಾಡಿದರು. ಸೊ ಫಸ್ಟ್ ಏನು ಗೊತ್ತಾ, ನಾವು ಮಿಸ್ಟೇಕ್ ಮಾಡಿದ್ದು, ವಚ್ಚು ಬರೀ ನೀರಿಗೆ ಹೋಗೋಣ ಅಂತ ಹೇಳಿದ್ಲು. ಸರಿ ಅಂತ ಫಸ್ಟ್ ನೀರಿಗೆ ಹೋದ್ವಿ. ಕೆಲವೊಂದು ಆಟ ಎಲ್ಲ ಆಡಿದ್ದಾದ್ಮೇಲೆ ನೀರಿಗೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಫಸ್ಟು ಹೋಗಲೇಬೇಡಿ ನೀರಿಗೆ. ಲಾಸ್ಟಲ್ಲಿ 2 hours ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗಿ ಅಷ್ಟೇ. ಅಲ್ಲಿಗೆ ಹೋದರೆ ಅಲ್ಲಿಂದ ಎದ್ದು ಬರೋಕ್ಕೆ ಮನಸ್ಸು ಬರಲ್ಲ, ಅಲ್ಲೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಮಿಸ್ಟೇಕ್ ನಮಗೂ ಕೂಡ ಆಗಿದ್ದು. ನೆಕ್ಸ್ಟ್ ಇಲ್ಲಿ ಈವ್ನಿಂಗ್ ಆಗೇ ಹೋಯಿತು. ನಾನು ಯಾವುದೇ ರೀತಿ ಆ್ಯಕ್ಟಿವಿಟಿನ ನಾನು ಶೂಟ್ ಮಾಡಿಲ್ಲ. ನೋಡ್ಬೋದು ಇಲ್ಲೆಲ್ಲ ಆ್ಯಕ್ಟಿವಿಟಿ, ಮಳೆ ಬೇರೆ ಬಂತು. ನಾವು ಆಚೆ ಬರೋಷ್ಟರಲ್ಲಿ 7:38 ಆಯಿತು. 10 o'clockವರೆಗೂ ಇರ್ಬೋದು. ವಾಟರ್ ಗೇಮ್ಸ್ ಮಾತ್ರ 6 o'clockವರೆಗೂ, ಮಿಕ್ಕಿದ ಗೇಮ್ಸ್ ಎಲ್ಲ 10 o'clockವರೆಗೂ ಇರುತ್ತೆ. ಸೊ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ನಾವೊಂದು 4-5 ಗೇಮ್ ಅಷ್ಟೇ ಆಡಿರೋದು. ಅಷ್ಟಕ್ಕೆ ಇಷ್ಟು ಟೈಮ್ ಆಯಿತು, ಯಾಕಂದರೆ ತುಂಬ ರಶ್ ಇತ್ತು. ಸೊ ಯಾಕಾದರೂ ಓದುವಪ್ಪ ಇಷ್ಟು ರಶಲ್ಲಿ ಅಂತ ಅನ್ನಿಸ್ತಾ ಇತ್ತು. ಅಚ್ಚುಗೆ ಫುಲ್ ಟಯರ್ಡ್ ಆಗಿತ್ತು, 5:30ಗೆ ಬೇರೆ ಎದ್ದಿಲ್ಲಲ್ಲ. ಏನಾಗುತ್ತೆ ಅಂತಂದರೆ, ಒಂದು ಗೇಮ್ಗೆ ವೆಯ್ಟ್ ಮಾಡಿ ನಾವು ಆಡೋದಿರುತ್ತಲ್ಲ, ಅದು ತುಂಬಾ ಸ್ಟ್ರೆಸ್ ಕೊಡುತ್ತೆ ಮೈಂಡ್ಗೆ. ಅದರಲ್ಲೂ ಮಳೆ ಬೇರೆ ಸಖತ್ತು ಜೋರಾಗಿ ಬಂದುಬಿಡ್ತಾ. ಸೊ ಇನ್ನೇನು ಬೇಡ ಅಂತ ಅಂದ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೇನು ಮನೆಗೆ ಓಡೋಣ ಅಂತ ಹೊಡೆದ್ವಿ. ಸೊ ಅಷ್ಟರಲ್ಲಿ ದಸರಾ ಥೀಮ್ ಮಾಡಿದ್ರಲ್ಲ, ಇವತ್ತು ದಸರಾ ಆಗಿರೋದ್ರಿಂದ ಲಾಸ್ಟ್ ಡೇ ಆಗಿತ್ತು. ಅದರಲ್ಲಿ ಏನೋ ಒಂಥರ ಅವರು ಏನೋ ಕಲ್ಚರ್ನ ಯೂಸ್ ಮಾಡಿ, ಅಂದರೆ ಏನೋ ಆ್ಯಕ್ಟಿವಿಟಿ ಥರ ಮಾಡ್ತಾಯಿದ್ರು. ಅದನ್ನು ಕೂಡ ಒಂದು ಶೂಟ್ ಮಾಡಿದೆ. ಸ್ವಲ್ಪ ಜಾಸ್ತಿ ಕಾಸ್ಟ್ಲಿನೇ ಅನಿಸುತ್ತೆ. ಫುಡ್ಡೆಲ್ಲ ತುಂಬಾ 600-500 rupees ಎಲ್ಲ ಕಾಸ್ಟ್ಲಿ. ಜಸ್ಟ್ ಒಂದು ಬಿರಿಯಾನಿಗೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಒಂದೇ ಏನೋ ಎಂಜಾಯ್ ಮಾಡ್ಬೋದು ಅಂತಂದರೆ ಅಫೋರ್ಡಬಲ್, ಓಕೆ ನೋ ಪ್ರಾಬ್ಲಮ್ ಅಂತಂದರೆ ಖರ್ಚು ಮಾಡೋದಕ್ಕೆ ಮಾಡ್ಬೋದು. ಸೊ ಕೆಲವೊಂದು ಗೇಮ್ಸ್ ಏನು ಮಾಡೋದಂದರೆ, ಆ ಗೇಮ್ಸ್ನೆಲ್ಲ ನಾನು ಮೊಬೈಲ್ನ ಕ್ಯಾರಿ ಮಾಡೋದಕ್ಕೆ ಬ್ಯಾಗ್ ತೊಗೊಂಡೋಗಿಲ್ಲ. ಸೊ ಅದರಿಂದ ನಾನು ಮೊಬೈಲ್ನು ಏನು ಶೂಟ್ ಮಾಡಿಲ್ಲ. ಸೊ ಈ ಐಸ್ ಕ್ರೀಮ್ ಆಟ ಎಲ್ಲರಿಗೂ ಗೊತ್ತೇ ಇರುತ್ತೆ. ವಚ್ಚು ಆಡಲ್ಲ ಅಂತ ಅಂದ್ಲು. ನಾನು ಒಂದ್ಸತಿ ಆಡಮ್ಮು ಅಂತ ಕೊಟ್ಟೆ. ಪ್ರತಿಯೊಬ್ಬರಲ್ಲೂ ಯಾರನ್ನು ಕೂಡ ಆಗಿರಲಿ ಒಂದು ಚೀಪಾಗಿ ನೋಡಲೇಬಾರ್ದು ನಾವು ಅಂತ ಅನಿಸುತ್ತೆ. ಇಷ್ಟು ಚಿಕ್ಕ ವಿಷಯದಲ್ಲೂ ಅಷ್ಟೇ ಅವರೇ ಕೆಲಸದಲ್ಲಿ ಅವ್ರು ನಿಜವಾಗ್ಲೂ ಜೆನ್ಯೂನ್ ಆಗಿ ಅವರೇ ಟ್ಯಾಲೆಂಟ್ ಆಗಿರ್ತಾರೆ. ನಾವು ಅವ್ರನ್ನ ಇವಾಗ ಐಸ್ ಕ್ರೀಮ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಚೀಪಾಗಿ ನೋಡೋದು, ಅವ್ರು ಭಿಕ್ಷೆ ಬೇಡ್ತಿದ್ದಾರೆ ಅಂತ ಚೀಪಾಗಿ ನೋಡೋದು. ಸರಿ ಆಯಿತು, ಅವ್ರು ಭಿಕ್ಷೆ ಬೇಡ್ತಿದ್ದಾರೆ ಅಂತ ನಾವು ಚೀಪಾಗಿ ನೋಡಿದ್ರೆ, ನಾವು ಆ ಕೆಲಸ ಮಾಡೋ ಆಗುತ್ತೆ ಅಂದಾಗ ಮಾತ್ರ ಅವ್ರನ್ನ ಚೀಪಾಗಿ ನೋಡಬೇಕು ಅಂತ ನನ್ನ ಅನಿಸಿಕೆ. ಸೊ ಎಷ್ಟು ನೋಡಿ, ಅವರು
ಜೆನ್ಯೂನಾಗಿ ದುಡಿತಾವ್ರೆ, ಅವರ ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಅವರು ದುಡಿತಾವ್ರೆ. ನಾನು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ. ಓಕೆ, ಒಳ್ಳೆ ಮಾತನ್ನು ಹೇಳಿದರೆ ಯಾರು ಕೇಳೋದಕ್ಕೆ ರೆಡಿ ಇರಲ್ಲ, ಇಟ್ಸ್ ಓಕೆ. ಸೊ ಈ ಆಟನ ಆಡಿಸ್ಬೇಕು ಅಂತ ಯಾವಾಗಲೂ ಅಂದ್ಕೊಳ್ತಾ ಇದ್ದೆ, ಅದಕ್ಕೆ ವಂಡರ್ಲಾಕ್ಕೆ ಬರಬೇಕಾಯಿತು. ನನ್ನ ಪ್ರಕಾರ ನಾವು ತುಂಬಾ ವೇಸ್ಟ್ ಮಾಡಿದ್ವಿ ಅಂತ, 3 ಗೇಮ್ ಮಾಡಿದ್ವಿ. ಸೊ ಈ ಮಳೆ ಬಂದಿಲ್ಲ ಅಂದರೆ ನಿಜವಾಗ್ಲೂ ವರ್ತ್ ಅಂತ ಒಂದು ಗೇಮು ಬಿಡ್ತಿರ್ಲಿಲ್ಲ. ಸೊ ಮಳೆ ಬಂದಿದ್ದಕ್ಕೆ ಎಲ್ಲನೂ ವೇಸ್ಟ್ ಆಯಿತು. ನೆಕ್ಸ್ಟ್ ಟೈಮ್ ಡೆಫಿನೆಟಾಗಿ ಒಂದು ಸತಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಂದುಬಿಟ್ಟು 10 o'clock ಓಪನ್ ಆಗುತ್ತೆ ಅನಿಸುತ್ತೆ, 8ಗೆ ಅನಿಸುತ್ತೆ. ಎಷ್ಟು ಬೇಗ ಬಂದರೆ ಅಷ್ಟು ಬೇಗ ಬಂದು ಸ್ವಲ್ಪ ಫಿಟ್ಟಾಗಿರಬೇಕು ಅಂತ ಅನಿಸುತ್ತೆ. ನಾನು ಫಿಟ್ಟಾಗಿದ್ದೀನಿ ಅಂತಲ್ಲ, ನಾನು ಆಲ್ಮೋಸ್ಟ್ 50-50 ಆಗಿಬಿಟ್ಟಿದ್ದೀನಿ. ಎಲ್ಲ ಫಿಟ್ನೆಸ್ ಎಲ್ಲ ಹೋಗಿದೆ ಆಲ್ಮೋಸ್ಟ್. ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ ನಿಮ್ಮ ಫಿಟ್ನೆಸ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇನ್ನೇನು ಕತ್ಲೆ ಆಗೇ ಹೋಯಿತು. ಫ್ರೆಶ್ ಅಪ್ ಆಗಿದ್ವಿ. ಹೊಚ್ಚುಗೆ ಐಸ್ ಕ್ರೀಮ್ ಆಟನೂ ಆಡಿದ್ಲು. ನಾವಳು ಅಂದ್ಕೊಂಡಿದ್ಲು ನಾನೇ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಅವ್ರ ಹತ್ರ ಅವ್ರು ಇಷ್ಟು ಜನಕ್ಕೆ ಐಸ್ ಕ್ರೀಮ್ ಕೊಟ್ಟಿರಲ್ಲ ಅಲ್ವಾ. ಸೊ ಹೊಚ್ಚು ಫೈನಲಾಗಿ ಐಸ್ ಕ್ರೀಮ್ ಇಸ್ಕೊಂಡು ಸೊ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕಾಫಿಗೆಲ್ಲ ಕುಡಿದು, ನಾನು ಜಾಸ್ತಿ ಏನಿರಲಿ ಒಳಗಡೆ ಏನು ತೋರ್ಸೋಕ್ಕೆ ಹೋಗಿಲ್ಲ. ನೋಡೋಣ ನೆಕ್ಸ್ಟ್ ಗಂಗಾವ್ರ ವೀಡಿಯೋಸಲ್ಲಿ ಕೆಲವೊಂದು ನಾನು ಫೋನಲ್ಲಿ ಟೆಸ್ಟ್ ಮಾಡಿದ್ದೆ, ಅಂದರೆ ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಇಂಟ್ರೆಸ್ಟ್ ಇದ್ದರೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.